ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಸೋನಿ 9 ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ವೀಕ್ಷಕರು, NXT ಕೇಬಲ್ ಆಪರೇಟರ್ಗಳು ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ ಸೋನಿ 9 ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ವ್ಯವಸ್ಥಾಪಕ ಸಂಪಾದಕರಾದ ದೇವೇಂದ್ರ ಸೋನಿ ಅವರು ರಾಮನವಮಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಹೇಳಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ರಾಮನವಮಿ ಉತ್ಸವ ಅಂಗವಾಗಿ ಐತಿಹಾಸಿಕ ವನವಾಸಿ ರಾಮ ಮಂದಿರದಲ್ಲಿ ಬಿಜೆಪಿಯಿಂದ ರಾಮನ ಫೋಟೋ ಅಳವಡಿಕೆ. ಬೀದರ್ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ನಾಮಪತ್ರ ಸಲ್ಲಿಕೆ. ಬೀದರ್ ಜಿಲ್ಲೆ ಹಿಂದುಳಿಯಲು ಈಶ್ವರ್ ಖಂಡ್ರೆ ಹಾಗೂ ಅವರ ಕುಟುಂಬವೇ ಕಾರಣ, ಕೇಂದ್ರ ಸಚಿವರಾದ ಭಗವಂತ್ ಖೂಬಾ. ಬೀದರ್ ಲೋಕಸಭೆ ಚುನಾವಣೆ ಬಹುಜನ ಸಮಾಜದಿಂದ ನಾಮಪತ್ರ ಸಲ್ಲಿಕೆ. ಎಬಿವಿಪಿಯಿಂದ ಉಚಿತ ಸಿಟಿ ತರಬೇತಿಯ ಸಮಾರೋಪ, ಆತ್ಮವಿಶ್ವಾಸ ಹಾಗೂ ಸತತ ಪ್ರಯತ್ನದಿಂದ ಯಶಸ್ಸು ಸಾಧ್ಯ. ಡಾಕ್ಟರ್ ವಿ ನಾಗರಾಜ್. ಬೀದರ್ನ ರಾಮ್ಚೌಕ್ನಲ್ಲಿ ಶ್ರದ್ಧೆ ಭಕ್ತಿಯ ರಾಮನವಮಿ ಆಚರಣೆ. ಸುದ್ದಿಯ ವಿವರಗಳು. ರಾಮನವಮಿಯ ನಿಮಿತ್ತ ಭಾರತೀಯ ಜನತಾ ಪಕ್ಷದಿಂದ ದೇಶಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಕಬೀರದಾಸರ ದೋಹ ಇರುವ ಫೋಟೋ ಹಚ್ಚುವ ಕಾರ್ಯಕ್ರಮವನ್ನು ಬೀದರ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ಬಿಡಿಎ ಮಾಜಿ ಅಧ್ಯಕ್ಷ ಬಾಬುವಾಲಿ, ಪ್ರಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಂಚಾಲಕರಾದ ರಾಜಶೇಖರ್ ನಾಗಮೂರ್ತಿ, ಬೀದರ್ ನಗರದ ಐತಿಹಾಸಿಕ ರಾಮಮಂದಿರ ಮತ್ತು ವನವಾಸಿ ರಾಮ ಮಂದಿರದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ದೇವಸ್ಥಾನಗಳಲ್ಲಿ ರಾಮನ ಫೋಟೋ ಅಳವಡಿಸುವ ಕಾರ್ಯಕ್ರಮ ನೆರವೇರಿಸಲಾಯಿತು. ಗಜಾನನ್ ದೇವ್ ಮಹಾರಾಜ್ ಅವರು ಮಾತನಾಡುತ್ತಾ, ಬೆಳಗ್ಗೆ 10 ರಿಂದ ರಾತ್ರಿ 11 ಗಂಟೆಯವರೆಗೆ ವಿವಿಧ ಕಾರ್ಯಕ್ರಮಗಳು, ಪೂಜೆ, ಅಭಿಷೇಕ, ಅರ್ಚನಾ, ಮಹಾಪ್ರಸಾದ ನಡೆಯುತ್ತೆ ಎಂದು ಮಾತನಾಡುತ್ತಾ ಹೇಳಿದರು. ಮಹಿಳೆಯರು ತೊಟ್ಟಿಲು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ನರೇಶ್ ಗೌಳಿ, ಸಂಜು ಘಂತೆ, ಪ್ರಕಾಶ್ ಗೌಳಿ, ಸತೀಶ್ ಮೊಟ್ಟೆ, ಮನೋಹರ್ ದಂಡೆ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ರಾಮ ಭಕ್ತರು ಹಾಗೂ ಇತರರು ಇದ್ದರು. ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳಿಯ ವೃತ್ತದ ಮಾರ್ಗವಾಗಿ ಗಣೇಶ್ ಮೈದಾನದಲ್ಲಿ ನಡೆದ ಬಹಿರಂಗ ಸಭೆಯ ನಂತರ ಬೀದರ್ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಗೆ ತೆರಳಿ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ನಾಮಪತ್ರ ಸಲ್ಲಿಸಿದರು. ಸಾವಿರಾರು ಬೆಂಬಲಿಗರೊಂದಿಗೆ ತೆರೆದ ವಾಹನದಲ್ಲಿ ರೋಡ್ ಶೋ ಮೂಲಕ ಜನರಿಗೆ ಕೈಬೀಸುತ್ತಾ ಸಾಗರ್ ಖಂಡ್ರೆ ಮತಯಾಚಿಸಿದರು. ಬೀದರ್ ನಗರದ ಬಸವೇಶ್ವರ ವೃತ್ತದಲ್ಲಿ ಅಣ್ಣ ಬಸವಣ್ಣನ ಪ್ರತಿಮೆಗೆ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಸಚಿವ ರಹೀಂ ಖಾನ್ ಅವರು ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಮಾಲಾರ್ಪಣೆ ಮಾಡಿದ್ದರು. ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ತೆರೆದ ವಾಹನದಲ್ಲಿ ಆರಂಭವಾದ ಮೆರವಣಿಗೆಯು ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳೆಯ ವೃತ್ತದ ಮಾರ್ಗವಾಗಿ ಗಣೇಶ್ ಮೈದಾನದವರೆಗೆ ತಲುಪಿ ಸಮಾವೇಶಗೊಂಡಿತ್ತು. ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ನಡೆದ ಬಹಿರಂಗ ಪ್ರಚಾರ ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ್ ಶಾಸಕರಾದ BR ಪಾಟೀಲರು ಮಾತನಾಡುತ್ತಾ, ಸಂವಿಧಾನ ಸಂರಕ್ಷಣೆ ಮಾಡಬೇಕಾಗಿದೆ ಎಂದು ಹೇಳಿದ್ದರು. ಕಾಂಗ್ರೆಸ್ ಮುಖಂಡರು ಮಾತನಾಡುತ್ತಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶವನ್ನು ಹಿಂದೂ ಮುಸ್ಲಿಂವೆಂದು ವಿಂಗಡಣೆ ಮಾಡುತ್ತಿದ್ದಾರೆ ಎಂದು ಹೇಳಿದ್ದರು. ಮಾಜಿ ಸಚಿವ PGR ಸಿಂಧೆ ಅವರು ಮಾತನಾಡುತ್ತಾ, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕೈಗೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲ್ಲಿಸಲಾಗುವುದು ಎಂದು ಹೇಳಿದ್ದರು. ಮಾಜಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾತನಾಡುತ್ತಾ, ಹಿಮಾಲಯದಿಂದ ಗಂಗಾ ನದಿ ಹರಿಯುತ್ತದೆ, ಅದೇ ರೀತಿ ದೇಶ ಹಾಗೂ ರಾಜ್ಯದಲ್ಲಿ ಬದಲಾವಣೆಯ ಪರ್ವ ಆರಂಭವಾಗಿದೆ. ಬದಲಾವಣೆಯು ಸಾಗರ್ ಖಂಡ್ರೆ ಅವರನ್ನು ಗೆಲ್ಲಿಸುವ ಮೂಲಕ ಬದಲಾವಣೆಯ ಪರ್ವ ಆಚರಣೆ ಮಾಡಬೇಕು ಎಂದರು. ಮಾಜಿ ಸಚಿವ ರಾಜಶೇಖರ್ ಪಾಟೀಲರು ಮಾತನಾಡುತ್ತಾ, ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರನ್ನು ಒಗ್ಗಟ್ಟಿನಿಂದ ಗೆಲ್ಲಿಸಬೇಕು. ಮೇ 7ರವರೆಗೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇದೇ ಹುರುಪು ಹಾಗೂ ಜೋಶು ಇರಬೇಕು ಎಂದು ಹೇಳಿದ್ದರು. ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ, ಕಾಂಗ್ರೆಸ್ ಗ್ಯಾರಂಟಿಗಳು ಜಾರಿಗೆ ಬರುವುದಿಲ್ಲವೆಂದು ಹೇಳಿದ ವಿರೋಧ ಪಕ್ಷದವರು ತಾವೇ ಮೊದಲ ಸಾಲಿನಲ್ಲಿ ನಿಂತುಕೊಂಡು ಗ್ಯಾರಂಟಿಗಳ ಲಾಭ ಪಡೆದಿದ್ದಾರೆ ಎಂದು ಹೇಳಿದ್ದರು. ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಾತನಾಡುತ್ತಾ,
ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಮೋಸಗಾರ, ಸುಳ್ಳುಗಾರ ಇದ್ದಾರೆ. 10 ವರ್ಷದಲ್ಲಿ ಅವರ ಸಾಧನೆ ಶೂನ್ಯವಾಗಿದೆ ಎಂದು ಹೇಳಿದ್ದರು. ಈ ಸಮಾವೇಶದಲ್ಲಿ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ತಾಲೂಕು ಘಟಕಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಇದ್ದರು. ಪುತ್ತಳಿ ಕಡೆ ತಾವೆಲ್ಲ ಸಾಗಬೇಕು. ದಯಮಾಡಿ ಯಾರು ನಿಂತ್ಕೋಬಾರ್ದು. ಪರಮೇಶ್ವರ್ ಅವರೇ ನಡ್ರಿ, ಮುಂದಡ್ರಿ. ದಯಮಾಡಿ ಅವೆಲ್ಲ ಈ ಕಡೆ ಅಂಬೇಡ್ಕರ್ ಸರ್ಕಲ್ ಕಡೆ ಸೇರ್ಬೇಕು. ತಾವೆಲ್ಲ ಯಾರು ನಿಂತ್ಬಾರ್ದು ದಯಮಾಡಿ. ನಮ್ಮ ಸಿದ್ದುಗೌಡ್ರೆ, ಅಹಮದಾಬಾದ್ ಮತದಾನ ಪ್ರಭುವರೇ ಎಲ್ಲರೂ ಮುಂದಾಗಿ. ದಯಮಾಡಿ ಈ ಕಡೆ ನಿಂತಂತ ಎಲ್ಲ ಅವರ ಕ್ಷೇತ್ರದ ಕಾರ್ಯಕರ್ತರೆ, ಅವರ ಕ್ಷೇತ್ರ ಲೋಕಸಭೆ ಚುನಾವಣೆಯಲ್ಲಿ ಬಹುಮತದಿಂದ ವಿಜಯಶಾಲಿ ಮಾಡಲಿಕ್ಕೆ ಸೇರಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜನತೆಗೆ ನಿಮ್ಮೆಲ್ಲರ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅನಂತ ಧನ್ಯವಾದಗಳು. ದಿಲ್ಲಿಯಲ್ಲಿ ಕುಳಿತು ಸೇವೆಯನ್ನು ಮಾಡುವಂತ ಭಾಗ್ಯ ನಮ್ಮ ಜಿಲ್ಲೆಯ ಜನರು ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅನಂತ ಸ್ವಾಗತ ಸುಸ್ವಾಗತ. ಎಲ್ಲರೂ ಆಸೀನರಾಗಿರು. ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಾಯಕರು, ವಿವಿಧ ಕಡೆಗಳಿಂದ ಬಂದಿರತಕ್ಕಂಥ ನೀವೆಲ್ಲರ ಉಪಸ್ಥಿತಿಯಲ್ಲಿ ಇದೀಗ ಬೃಹತ್ ಬಹಿರಂಗ ಪ್ರಚಾರ ಸಭೆಯ ಉದ್ಘಾಟನೆ ನೆರವೇರಿಸಲಾಗ್ತಾ ಇದೆ. ದೀಪ ಬೆಳಗಿಸುವುದರ ಮೂಲಕ ಮುಂಬರುವಂತಹ ದಿನಗಳಲ್ಲಿ ನಮ್ಮ ಸಾಗರ್ ಸರ್ ಅವರು ಯುವಕರು, ಯುವ ಉತ್ಸಾಹಿಗಳು, ಅತ್ಯಂತ ಕಿರಿಯ ವಯಸ್ಸಿನ ಡಿಜೆ ಆಸೀಫ್ ಇಲ್ಲಿವರೆಗೆ ತಾವೆಲ್ಲರೂ ಅತ್ಯಂತ ಉತ್ಸಾಹದೊಂದಿಗೆ ಸರ್ ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬಂದಿದ್ದಾರೆ, ಆಟವನ್ನು ಕೋರುತ್ತೇನೆ. ಓಕೆ ಸರ್, ಸ್ವಾಗತ ಸರ್, ಧನ್ಯವಾದಗಳು. ಇಲ್ಲಿ ಎದುರುಗಡೆ ಇರತಕ್ಕಂಥವ್ರು ದಯವಿಟ್ಟು ಕೂತ್ಕೊಡ್ರಿ ಅಂತ ಮನವಿ. ಈ ದೇಶದಲ್ಲಿ ಸಂವಿಧಾನ ಇರಬೇಕು,
ಈ ದೇಶದಲ್ಲಿ ಬಡವರಿಗೆ ನ್ಯಾಯ ಸಿಗಬೇಕು, ನಿರುದ್ಯೋಗಿಗಳಿಗೆ ಕೆಲಸ ಸಿಗಬೇಕು, ಇಂಥ ಅನೇಕ ಮಹತ್ವ ಕಾರ್ಯಗಳನ್ನು ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಬಂಧುಗಳೇ, ಇವತ್ತು ನಾವು ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಆ 5 ಗ್ಯಾರಂಟಿಗಳನ್ನು ನಾವು ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ತಂದು ಜನರಿಗೆ ತಲುಪಿಸಿದ್ದೇವೆ. ಅದೇ ಥರ ಇವತ್ತು ಮತ್ತೆ ನಾವು ನಿಮ್ಮೆದುರುಗಡೆ ಬರ್ತಾ ಇದ್ದೇವೆ. ನಾವು ಖಾಲಿ ಕೈಲಿ ಬರ್ತಾ ಇಲ್ಲ. ನಮ್ಮದು ಉದ್ರಿ ಸರ್ಕಾರ ಅಲ್ಲ, ನಮ್ಮದು ನಗದಿ ಸರ್ಕಾರ. ನಾವು ಏನು ಹೇಳ್ತೀವೋ ಅದನ್ನು ಮಾಡ್ತೀವಿ. ಇವತ್ತು ಮತ್ತೆ ಪಂಚನ್ಯಾಯವನ್ನು ಹೇಳಲಿಕ್ಕೆ ಬರ್ತಾ ಇದ್ದೀವಿ. ಪಂಚನ್ಯಾಯವನ್ನು ತಗೊಂಡು ಈ ಪಂಚನ್ಯಾಯದಲ್ಲಿ ಭಾಳ ಪ್ರಮುಖವಾದಂಥದ್ದು ರೈತರ ಸಾಲ ಮನ್ನಾ. ಇವತ್ತು ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ಅವರ ಪಕ್ಷ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿರುವಂಥ ಪಕ್ಷ ಇವತ್ತು ನಾವು ಮತ್ತೆ ಮಾತು ಕೊಡ್ತಾ ಇದ್ದೀವಿ. ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡ್ತೇವೆ ಮತ್ತು ನಮ್ಮ ಬೆಳೆಗಳಿಗೆ ಯೋಗ್ಯವಾದ ಬೆಲೆಯನ್ನು ಕೊಡ್ತೇವೆ, MSPಯನ್ನು ಕೊಡ್ತೀವಿ ಅನ್ನೋಂಥ ಮಾತನ್ನು ನಾವು ವಚನವನ್ನು ಕೊಟ್ಟಿದ್ದೇವೆ. ಅದೇ ಥರ ಇವತ್ತು ಮಹಿಳೆಯರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಅಂದರೆ ತಿಂಗಳಿಗೆ 8,500 ರೂಪಾಯಿ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ ಅಂತ ಮಾತನ್ನು ಹೇಳ್ತಾ ಇದ್ದೀವಿ. ಅದಲ್ಲದೆ 25 ಲಕ್ಷ ರೂಪಾಯಿ ಯಾವುದೇ ಬಡ ಕುಟುಂಬಕ್ಕೆ ಆಸ್ಪತ್ರೆಗೆ ಹೋಗ್ಲಿಕ್ಕಾಗೋದಿಲ್ಲ, ಅವರಿಗೆ ಖರ್ಚಿಗೆ ದುಡ್ಡು ಇರೋದಿಲ್ಲ, ಅಂಥವರಿಗೆ ಇನ್ಶೂರೆನ್ಸನ್ನು ಕವರ್ ಮಾಡೋದಕ್ಕೆ 25 ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡೋಕ್ಕೆ ಇವತ್ತು ನಾವು ತಯಾರಾಗಿ ಬಂದಿದ್ದೇವೆ. ತೆಗೆದುಕೊಂಡಂತ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ಈ ಯಾವ ಭರವಸೆಗಳ ಬಗ್ಗೆ, ಘೋಷಣೆಗಳ ಬಗ್ಗೆ ಕಿಂಚತ್ತು ಕೂಡ ಒಂದು ಮಾತು ಆಡಲಾರದೆ ಮೌನ ವಹಿಸಿದರು. ಸಂಸತ್ತಿನಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಮಾಡಿದರು, ಏನಾಯಿತು ನಿಮ್ಮ ಭರವಸೆಗಳು, ಏನಾಯಿತು 15 ಲಕ್ಷ ನಿರುದ್ಯೋಗ ಯುವಕರ ಉದ್ಯೋಗ ಏನಾಯ್ತು ಅಂತ ಕೇಳಿದರೆ ಅವೆಲ್ಲ ಚುನಾವಣೆ ಭಾಷಣಗಳು, ಅವೆಲ್ಲ ಈಡೇರಿಸಕ್ಕೆ ಆಗೋದಿಲ್ಲ ಎನ್ನುವಂಥ ಜಾರಿಕೆ ಉತ್ತರವನ್ನು ನೀಡಿ ಜನರನ್ನು ಮೋಸ ಮಾಡಿರುವಂತಹದ್ದು ಬಹಳ ಸ್ಪಷ್ಟವಾಗಿ ಸಾಬೀತಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, 1ನೇ ಚುನಾವಣೆಯನ್ನು ಆ ರೀತಿಯಾಗಿ ಮುಂದುವರಿಸಿ 2ನೇ ಚುನಾವಣೆಯಲ್ಲಿ ಈ ದೇಶದ ಜನರ ಭಾವನೆಗಳನ್ನು ಹೊಡೆದು ಮೈನಾರಿಟಿ ಮೆಜಾರಿಟಿ ಹೆಸರಿನಲ್ಲಿ ಈ ದೇಶದ ಏನು ಒಂದು ಘಟನೆಯನ್ನು ಪುಲ್ವಾಮಾ ಘಟನೆ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಮೇಲೆ ಏನು ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿ ಈ ಜನರ ಭಾವನೆಗಳನ್ನು ಹೊಡೆದು ಹಿಂದೂ ಮುಸ್ಲಿಂ ಎನ್ನುವ ರೀತಿಯಲ್ಲಿ ಅವರನ್ನು ಮೆಜಾರಿಟಿ ಮೈನಾರಿಟಿ ಅಂತ ವಿಂಗಡಿಸಿ ಅವರ ಮತಗಳನ್ನು ಪಡೆದು 2ನೇ ಅವಧಿಗೆ ಅಧಿಕಾರವನ್ನು ಪಡೆದಂಥ ಮೋದಿ ಸಂಪೂರ್ಣವಾಗಿ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು, ಈ ದೇಶದ ನಾಗರಿಕರ ಪರಿಸ್ಥಿತಿಯನ್ನು, ಶ್ರೀಸಾಮಾನ್ಯರ ಪರಿಸ್ಥಿತಿಯನ್ನು ಅಧೋಗತಿಯಾಗಿ ನಡೆಸಿಕೊಂಡು ಹೋಗುತ್ತಿರುವುದು ಈಗ ನಮ್ಮ ಮುಂದೆ ಸ್ಪಷ್ಟವಾಗಿ ಇವತ್ತು ಕಾಣ್ತಾ ಇದೆ. ಬಸವ ಕಲ್ಯಾಣದ ಎಲ್ಲ ಹಳ್ಳಿಗಳಿಗೂ ಬರ್ತೇವೆ, ಔರಾದಕ್ಕೆ ಬರ್ತೇವೆ, ಚಿಂಚೋಳಿಗೆ ಬರ್ತೇವೆ, ಆಳಂದಕ್ಕೆ ಬರ್ತೇವೆ, ಬೀದರ್ಗೆ ಬರ್ತೇವೆ, ನಾವೆಲ್ಲ ಕೂಡು ಬರ್ತೇವೆ. ನಮ್ಗೆ ಆಶೀರ್ವಾದ ಮಾಡಿ ಈ ಯುವಕನಿಗೆ ಮತ್ತೊಂದು ಸಣ್ಣ ಅವಕಾಶವನ್ನು ತಾವು ಒದಗಿಸ್ಕೊಡಿ. ಮಾಡಿ ತೋರಿಸ್ತಾರೆ, ನಾವು ಹೇಳೋದಲ್ಲ. ಯಾವ ರೀತಿ ನಾವು ಹೇಳಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕಾರ್ಯಾಚರಣೆಗೆ ತಂದೋ ಅದೇ ರೀತಿಯಲ್ಲಿ ತರ್ತೇವೆ. ಬೀದರ್ನ ಚಿತ್ರಣವನ್ನು ಬದಲಾವಣೆ ಮಾಡ್ತೇವೆ. ಇಷ್ಟು ಹೇಳಿ ನಾವೆಲ್ಲ ಈ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಗಲು ರಾತ್ರಿ ದುಡಿಯೋಣ. ನಿಮ್ಮೆಲ್ಲರಿಗೂ ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿರುವ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ, ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ, ನಮ್ಮ ಪಕ್ಷದ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಕಾರ್ಯಾಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ರಿಗೂ ನಮಸ್ಕಾರ. हिमालय से कोई गंगा निकलनी चाहिए. आज ये दीवारें पर्दों की तरह हिलने लगी. शर्त लेकिन ये थी कि ये सूरत बदलनी चाहिए मोदी और भगवंत खुदा की. इस दिल में नहीं तो उस दिल में सही, इस नगर में नहीं तो उस नगर में सही. हो कहीं भी आग, लेकिन आग जलनी चाहिए. ये जो परिवर्तन की आग है, ये जो ಬದಲಾವಣೆದು ಈ ಒಂದು ವಿಷಯ ಆಗಬೇಕಾಗಿದೆ. ಇದು ಇಡೀ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಎಲ್ಲಾದ್ರೆ ಒಂದು ಕಡೆ ಪ್ರಾರಂಭ ಆಗಬೇಕಂದ್ರೆ ಅದು ಬೀದರ್ ಜಿಲ್ಲೆಯಿಂದ ಪ್ರಾರಂಭ ಆಗಬೇಕಾಗಿದೆ. ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯಲ್ಲಿ ಕೆಲಸ ಮಾಡಿ ಸಾಗರ್ ಖಂಡ್ರೆ ಅವರಿಗೆ ಕೇವಲ ಗೆಲ್ಸಿದಷ್ಟೇ ಅಲ್ಲ, ಪ್ರಚಂಡ ಬಹುಮತದಿಂದ ಗೆಲ್ಸೋಣ ಅಂತ ಹೇಳಿ
ಭಗವಂತ್ ಖೂಬಾ ಸರ್ ಅವ್ರಿಗೆ ಪ್ರಶ್ನೆ ಕೇಳೋದಿದೆ. 3 ದಿನಕ್ಕೆ ಒಂದ್ಸಲ ಬೇರೆ ಬೇರೆ ಪ್ರಶ್ನೆ ಕೇಳ್ಕೊತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ಕಿ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಯಾಕೆ ಬರ್ತಾ ಇಲ್ಲ ಅಂತ ಅವರೇ ಉತ್ತರ ಕೊಡ್ಬೇಕು. 2019-20 ಅಂಕಿ ಅಂಶಗಳನ್ನು ನಾನು ಹೇಳ್ತೀನಿ, ಈ ವರ್ಷದಿಂದ ಇನ್ನೂ ಬಂದಿಲ್ಲ. ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ 85 ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಟ್ಯಾಕ್ಸ್ ಹೋಗಿದೆ. ಕೇಂದ್ರ ಸರ್ಕಾರದಿಂದ 85 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗಿದೆ, ನಮ್ಮ ಟ್ಯಾಕ್ಸ್ ಹೋಗಿದೆ. ರೈತರಿಂದ 15 ಕೋಟಿ ರೂಪಾಯಿ ಅವ್ರು ಕಲೆಕ್ಟ್ ಮಾಡಿದ್ದಾರೆ. ಒಟ್ಟಾಗಿ 185 ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಹೋಗಿದೆ. ಈ 185 ಕೋಟಿ ರೂಪಾಯಿದಲ್ಲಿ ರೈತರಿಗೆ ಬಂದಿರುವ ಇನ್ಶೂರೆನ್ಸ್ ಕೇವಲ 70-80 ಲಕ್ಷ ಮಾತ್ರ. 184 ಕೋಟಿ ರೂಪಾಯಿ ಪ್ರಾಫಿಟ್ ಈ ಕಂಪನಿ ಆಗಿದೆ. ಕೇವಲ ಒಂದೇ ವರ್ಷದಲ್ಲಿ ಏನು ಕೆಲಸ ಇಲ್ದೇನೆ, ಏನು ಇನ್ವೆಸ್ಟ್ಮೆಂಟ್ ಮಾಡಲ್ದೇನೆ ರೈತರಿಗೆ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಅವ್ರ ಹೆಲ್ಪ್ ಲೈನೇ ಬಂದ್ ಮಾಡ್ಬಿಡ್ತಾರೆ. ಇಂಥ ಸಂದರ್ಭ ಇದೆ. ಇಂಥ ತಂದೆಯವರಾದ ಈಶ್ವರ್ ಖಂಡ್ರೆ ಸರ್ ಅವರು ನಮ್ಮ ಎಲ್ಲ ನಾಯಕರು ಸಾಕಷ್ಟು ಸಲ ಈ ಧ್ವನಿ ಎತ್ತಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ, ನೀವು ನನಗೆ ಆಯ್ಕೆ ಮಾಡಿದ್ಮೇಲೆ ನಿಮ್ಮ ಧ್ವನಿಯಾಗಿ ನಾನು ದೆಹಲಿಯ ಸಂಸತ್ನಲ್ಲಿ ಎತ್ತು ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ನಾವು ಕೊಟ್ಟೇ ಕೊಡಿಸ್ತೀವಿ ಅಂತ ನಮ್ಗೆ ಹೇಳ್ತೀನಿ. ಇನ್ನೂ ಸಾಕಷ್ಟು ಸಮಸ್ಯೆಗಳಿದಾವೆ ಜಿಲ್ಲೆಯಲ್ಲಿ. ಯುವಕರಿಗೆ ಉದ್ಯೋಗ ಇಲ್ಲ. ದಿವಸ 20-25 ಯುವಕರು ಬಂದು ಭೇಟಿ ಮಾಡಿ ನಂದು BA ಆಗಿದೆ, BCom ಆಗಿದೆ, BSc ಆಗಿದೆ, ನೀವು ನಮ್ಗೆ ಜಾಬ್ ಇಸ್ಕೊಡ್ರಿ ಅಂತ ಕೇಳ್ತಾರೆ. ಅದಕ್ಕೆ ನಾನು ನಿಮ್ಗೆ ಭರವಸೆ ಕೊಡ್ತೀನಿ, ನೀವು ನನಗೆ ಸಂಸದ ಮಾಡಿದ್ಮೇಲೆ 100ಕ್ಕೆ100 ಜಿಲ್ಲೆಗೆ ಒಂದು IT ಕಂಪನಿ, ಒಂದು ಫ್ಯಾಕ್ಟರಿ ತಂದು ಮಿನಿಮಮ್ 2 ವರ್ಷ ಉದ್ಯೋಗ ನಾವು ಕೊಡಿಸ್ತೀವಿ. ಇನ್ನೊಂದು ರೈತರಿಗೆ ಸಮಸ್ಯೆ ಆಗ್ತಾ ಇರೋದು ಕರೆಂಟಿನ ಸಮಸ್ಯೆ ಆಗ್ತಾ ಇದೆ. ನಿರಂತರ ಜ್ಯೋತಿ ಮುಖಾಂತರ ಏನು 7 ಗಂಟೆ ಕರೆಂಟ್ ಸಿಗುತ್ತೆ ರೈತರಿಗೆ, 9 ಗಂಟೆಯಿಂದ 4 ಗಂಟೆವರೆಗೆ. ಅದರಲ್ಲೂ ಕೂಡ 1 ತಾಸು 2 ತಾಸು ಕಟ್ ಆಗ್ತಾ ಇರುತ್ತೆ. ಅದಕ್ಕೆ ಜಿಲ್ಲೆಯಲ್ಲಿ ಒಂದು ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿ ರೈತರಿಗೆ ಬರಬೇಕಾದ ಕರೆಂಟು ಅನ್ಇಂಟರಪ್ಟೆಡ್ ಕರೆಂಟ್, ಕಂಟಿನ್ಯೂಸ್ ಕರೆಂಟ್ ನಾವು ಕೊಟ್ಟೇ ಕೊಡ್ತೀವಿ ಅಂತ ಕೂಡ ನಾನು ನಮಗೆ ಆಶ್ವಾಸನೆ ಕೊಡ್ತೀನಿ. ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು, ನಾನು, ಚಂದ್ರಶೇಖರ್ ಪಾಟೀಲ್ ರವರು, ವಿಜಯ್ ಸಿಂಗ್ ರವರು, ಭೀಮರಾವ್ ಪಾಟೀಲ್ ರವರು ನಾವೆಲ್ಲರೂ ಜೊತೆ ಸೇರಿ ನಾವು ಕೂಡಿ ಚರ್ಚೆ ಮಾಡಿ ಇವತ್ತು ಸಾಗರ್ ಖಂಡ್ರೆ ಅವರಿಗೆ ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ತಕ್ಕಂಥ ಕೆಲಸ ಆಗಿದೆ ಬಂಧುಗಳೇ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಸೇರಿ, ನಾವು ನಿನ್ನೆ ಕೂಡ ಹುಮ್ನಾಬಾದಲ್ಲಿ ಒಂದು ಕಾರ್ಯಕರ್ತರ ಸಭೆ ಕೂಡ ಮಾಡಿದ್ವಿ. ಬಹಳ ಒಳ್ಳೆ ರೀತಿಯಿಂದ ನಮ್ಮ ಪಕ್ಷದ ಮುಖಂಡರು ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಇವತ್ತು ನೀವು ಏನ್ ಸೇರಿದ್ರಿ, ಇದೇ ಹುರುಪು ಬರ್ತಕ್ಕಂಥ, ಈಗ ಇದೇ ಹುರುಪು ನಿಮ್ಗೆ ಬರ್ತಕ್ಕಂಥ 7ನೇ ಮೇವರೆಗೆ ಈ ಹುರುಪು ಇರಬೇಕಾಗಿದೆ. ಇವತ್ತು ಸಾಗರ್ ಖಂಡ್ರೆ ಅವರು ಇವತ್ತು ನಿಮ್ ಜೊತೆಲಿ ಹೇಳಿದ್ದಾರೆ, ಪಾಪ ಅವ್ರು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾರ, ಯಾವ ರೀತಿ ಕೆಲಸಗಳು ಮಾಡ್ತಾರ, ಅವ್ರ ವಿಷನ್ ಏನಿದೆ ಅನ್ನೋದು ಕೂಡ ನಿಮ್ಮ ಎದುರು ಹಂಚ್ಕೊಂಡಿದ್ದಾರೆ. ಇವತ್ತು ನಾವಿದೀವಿ ಅವ್ರ ಜೊತೆಯಲ್ಲಿ. ಈಶ್ವರ್ ಖಂಡ್ರೆ ಅವರು ಇದ್ದಾರ, ನಾನಿದ್ದೀನಿ, ರಹೀಂ ಖಾನ್ ಇದ್ದಾರ. ನಾವೇನೇ ಇದ್ರು ಕೂಡ ಸಾಗರ್ ಖಂಡ್ರೆ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡಿ ಕೆಲಸ ಮಾಡ್ತಕ್ಕಂಥದ್ದೆಲ್ಲ ನಾವು ತೊಡಗ್ತೀವಿ. ಅದಕ್ಕೆ ದಯಮಾಡಿ ಬರ್ತಕ್ಕಂಥ, ಯಾಕಂದ್ರೆ ಸಮಯ ಆಗಿದೆ, ಇನ್ನು ರಹೀಂ ಖಾನ್ ಅವರು, ಇನ್ನು ನಮ್ಮ ಮಿತ್ರರಾದಂಥ ಈಶ್ವರ್ ಖಂಡ್ರೆ ಅವರು ಕೂಡ ಮಾತಾಡಬೇಕಾಗಿದೆ. ಅದ್ರ ಸಲುವಾಗಿ ತಮಗೆಲ್ಲರಿಗೆ ನಾನು ಅಪೀಲ್ ಮಾಡ್ತೀನಿ, ಬರ್ತಕ್ಕಂಥ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತ ಕೊಡಿ. ನೀವು ಹಾಕಿ ಇನ್ನೊಬ್ಬರಿಗೆ ಕರ್ತಂದು ಹಾಕ್ಸಿ, ಅದು ಒಂದು ಒಳ್ಳೆ ಕೆಲಸ ಆಗ್ತದ. ಈ ಕೈಗೆ ಮತ ದೇಶಕ್ಕೆ ಹಿತ ಅಂತ ಇವತ್ತು ನಿಮ್ಗೆಲ್ಲರಿಗೆ ನಾನು ಹೇಳಿ, फिर हम आज हाथ जोड़ के बोल रहे हैं, जितने भी लोग मदद ले रहे हैं वो लोग हम पे एक एहसान करो, हमको सिर्फ एक वोट आपसे पूछ रहे हैं, तो आप वो मदद करिए. और जितने लोग आए, जितने चाहने वाले हैं, उन सभी को मैं रिक्वेस्ट कर रहा हूं, क्योंकि 24 तारीख को 24 4-5 दिन के बाद मुख्यमंत्री सिद्धरामैया जी आने वाले इसी स्टेज पे, मगर वो शाम में, डरना नहीं, धूप नहीं रहेगी, शाम का प्रोग्राम है. आप सभी लोग आना है 24 5-6 दिन में शाम में. सिद्धरामैया जी को, सबको, बहुत से लीडर आ रहे हैं उस टाइम, आप लोग सभी को आना है. और मैं सभी लोगों को बोल रहा हूं, स्टेज पे भाई सब बड़े बैठे से वाले बड़े नहीं है, ये है हम सब नाम के बड़े हैं. बड़े तुम है, क्योंकि तुम ही बनाए हमको. अगर तुम सपोर्ट नहीं करते हैं तो हमारे को यहां सीट भी नहीं मिलती थी. तो आपके वजह से हम बड़े बने हैं. तो हम आपको बोल रहे हैं, सागर जी को भी आप सपोर्ट करके बड़ा बनाइए. आपके सुख दुख पे रहेगा सागर. और हमारे लीडरों से बोल रहा हूं, 5 साल तो ऊपर स्टेज पे रहते हैं, मगर 1 महीना आप जरा नीचे लोगों में रहिए.
आपकी लीडरशिप छोड़ दीजिए, ये लीडरशिप रियल क्या है लोगों में जाके बताइए। मैं भी उनके साथ हूं, आपके पास आएंगे। अब मगर हमेशा अभी भी 1 महीना भी ऊपर बढ़ते बोलो तो बहुत मुश्किल का काम होता है। खैर आप करिए फाइनल। ಆತ್ಮೀಯ ಬಂಧುಗಳೇ, ಈತೊಬ್ಬ ಮಹಾ ಮೋಸಗಾರ, ಮಹಾ ಸುಳ್ಳುಗಾರ, ಪರಿವಾರವಾದ ಅಂತೇಳಿ ಹೇಳಿ ತನ್ನ ಪರಿವಾರದವರಿಗೆ ಇದ್ದಂತ ಗುತ್ತಿಗೆದಾರನ್ನು ಬಿಟ್ಟು ಸ್ವಂತ ತನ್ನ ಪರಿವಾರದವರಿಗೆ ಗುತ್ತಿ ಮಾಡಿಸಿ ಕಳಪೆ ಮಟ್ಟದ ಕಾಮಗಾರಿಗಳು ಮಾಡಿ ಲೂಟಿ ಹೊಡೆದು ಬಿಟ್ರೆ ಈತನ ಸಾಧನೆ ಏನೂ ಇಲ್ಲ, ಶೂನ್ಯ ಸಾಧನೆ. ಅದಕ್ಕೆ ಆತ್ಮೀಯ ಬಂಧುಗಳು ನೀವೆಲ್ಲ ಸಂಕಲ್ಪ ಮಾಡಬೇಕಾಗ್ತದೆ. ಏನಂತ? ಏನ್ ಸಂಕಲ್ಪ? ಬೈ ಬೈ ಕೂಬಾ. ಏನು? ಬಾಯ್ ಬಾಯ್. ಈ ಸಲ ಚುನಾವಣೆಯಲ್ಲಿ ಬಾಯ್ ಬಾಯ್, ಮುಂದೆ ಮತ್ತೆಂದೂ ಬರೋದೇ ಇಲ್ಲ ಫೈನಲ್. ಅದಕ್ಕೆ ಆತ್ಮೀಯ ಬಂಧುಗಳೇ, ಸ್ವಪಕ್ಷೀಯ ನಾಯಕರೇ ತಿರಸ್ಕಾರ ಮಾಡಿದ್ದಾರೆ. ಅವರ ಶಾಸಕನ ಹೇಳಿಕೆ ಇದೆ. ಏನ್ ಹೇಳಿಕೆ ಇದೆ? ಭಗವಂತ ಖೂಬಾ ನನ್ನ ಬಗ್ಗೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ನನಗೆ ಕೊಲೆ ಮಾಡಿಸಿ ಉಪಚುನಾವಣೆ ಮಾಡ್ಬೇಕಂತ ಇದ್ದಾರೆ ಅಂತ ನಿಜವಾಗಿ ಅತ್ಯಂತ ಗಂಭೀರವಾದಂತ ಒಂದು ಇವತ್ತು ಆರೋಪ. ತನ್ನ ಸ್ವಂತ ಪಾರ್ಟಿದವನು ಅದೇ ಬಸವ ಕಲ್ಯಾಣ್ ಶಾಸಕ ಚಪ್ಪಲಿ ಏಟ್ ಹೊಡೆದ್ರು ನಾಚಿಕೆ ಮಾನ ಮರ್ಯಾದೆ ಇಲ್ಲಪ್ಪ. ಇಂಥವು ಈತ MP ಆಗ್ಬೇಕೇನ್ರಿ? ಈಗ ಮತ ಕೊಡ್ಬೇಕಾ? ಇವತ್ತು ಜನ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಇಚ್ಛೆಯಿಂದ ಅವ್ರು ಹೇಳ್ತಾ ಇದ್ದಾರೆ ನಾವು ಕಾಂಗ್ರೆಸ್ಗೆ ಮತ ಕೊಡ್ತೀವಿ, ಸಾಗರ್ ಖಂಡ್ರೆಗೆ ಮತ ಕೊಡ್ತೀವಿ ಅಂತೇಳಿ. ಇದಕ್ಕೆ ಇವತ್ತು ಕಾಂಗ್ರೆಸ್ ವರಿಷ್ಠರು ಸಾಗರ್ ಖಂಡ್ರೆಗೆ ಈಶ್ವರ್ ಖಂಡ್ರೆ ಮಗ ಇದ್ದಾನೆ, ಭೀಮಣ್ಣ ಖಂಡ್ರೆ ಮೊಮ್ಮಗ ಇದ್ದಾನೆ ಅಂತ ಟಿಕೆಟ್ ಕೊಟ್ಟಿಲ್ಲ. ಒಬ್ಬ ಯುವಕ ಇದ್ದಾನೆ, ಯುವ ಪ್ರತಿಭೆ ಇದೆ, ಒಬ್ಬ ವಿದ್ಯಾವಂತ ಯುವಕ, ಕಾನೂನು ಪದವೀಧರ, NSY ಈ ವಿದ್ಯಾರ್ಥಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಮಾಡುವಂತ ಯೋಗ್ಯತೆ ಇದೆ. ಯುವಕರಲ್ಲಿ ಹೊಸ ಚಿಂತನೆ ಬರ್ತದೆ, ಹೊಸ ಇವತ್ತು ದೂರದರ್ಶಿತ್ವ ಇರ್ತದೆ, ಹೊಸ ಯೋಜನೆಗಳು ಬರ್ತವೆ. ಇದರಿಂದ ಯುವಕರಿಗೆ ಸ್ಫೂರ್ತಿ ಬರ್ತದೆ, ಯುವಕರಿಗೆ ಪ್ರೇರಣೆ ಆಗ್ತದೆ. ಯುವ ಶಕ್ತಿ ಶಕ್ತಿ ಇದ್ದ ಹಾಗೆ ಏನೇ ಪರಿವರ್ತನೆ ಮಾಡುವಂತ ಒಂದು ಸಂಕಲ್ಪ ಅವ್ರ ಹತ್ರ ಇದೆ. ಬೀದರ್ ಜಿಲ್ಲೆ ಹಿಂದುಳಿಯಲು ಈಶ್ವರ್ ಖಂಡ್ರೆ ಹಾಗೂ ಅವರ ಕುಟುಂಬವೇ ಕಾರಣ ಎಂದು ಕೇಂದ್ರ ಸಚಿವರು ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರು ಬೀದರ್ ನಗರದಲ್ಲಿ ನಿನ್ನೆ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಆರೋಪ ಮಾಡಿದ್ದರು. ಖಂಡ್ರೆ ಕುಟುಂಬ 65 ವರ್ಷಗಳಿಂದ ಅಧಿಕಾರ ಮಾಡುತ್ತಾ ಬಂದಿದೆ. ಆದರೂ ಕೂಡ ಭಾಲ್ಕಿಯಲ್ಲಿ ಒಂದೇ ಒಂದು ಸ್ಟೇಡಿಯಂ ನಿರ್ಮಾಣ ಮಾಡಲು ಅವರಿಂದ ಸಾಧ್ಯವಾಗಿಲ್ಲ ಎಂದು ಖಂಡ್ರೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ನೀಡಿದ 5 ಗ್ಯಾರಂಟಿಗಳು ಬೋಗಸ್ ಆಗಿವೆ. ಎಲ್ಲ ಬಸ್ಗಳಲ್ಲಿ ಮಹಿಳೆಯರಿಗೆ ಪ್ರಯಾಣ ಫ್ರೀ ಎಂದವರು ಕೆಲವೇ ಬಸ್ಗಳಲ್ಲಿ ನೀಡಿದ್ದರು. ನಿರುದ್ಯೋಗ ಭತ್ಯೆ ಎಲ್ಲರಿಗೂ ಎಂದವರು 2023ರಲ್ಲಿ ಪದವಿ ಪಡೆದವರಿಗೆ ಮಾತ್ರ ಎಂದು ನಿಯಮ ಮಾಡಿದ್ದರು. 10 kg ಅಕ್ಕಿ ನೀಡುತ್ತೇವೆ ಎಂದು ನೀಡಲಿಲ್ಲ. ಎಲ್ಲ ಮಹಿಳೆಯರು ಓಟು ಪಡೆದು ಮನೆಯ ಒಡತಿಗೆ ಮಾತ್ರ ಹಣ ನೀಡುತ್ತಿದ್ದಾರೆ. ಈ ಬಾರಿ ಬೋಗಸ್ ಗ್ಯಾರಂಟಿಗಳಿಗೆ ಜನ ಮೋಸ ಹೋಗಲ್ಲ ಎಂದು ಪ್ರತಿಪಾದಿಸಿದ್ದರು. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ, ರೈತರು ಕಂಗಾಲಾಗಿದ್ದಾರೆ. ಇದುವರೆಗೂ ಸರ್ಕಾರ ರೈತರಿಗೆ ಬರ ಪರಿಹಾರ ನೀಡಿಲ್ಲ ಎಂದು ತಿಳಿಸಿದ್ದರು. ಅಲ್ಲದೆ ಈಶ್ವರ್ ಖಂಡ್ರೆ ಅವರಿಗೆ ಭಗವಂತ್ ಖೂಬಾ ಕೇಳುವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಅವುಗಳಿಗೆ ಉತ್ತರಿಸುವಂತೆಯೂ ತಿಳಿಸಿದ್ದಾರೆ. 65 ವರ್ಷಗಳಿಂದ ನಿಮ್ಮ ಕುಟುಂಬ ಭಾಲ್ಕಿಯಲ್ಲಿ ಅಧಿಕಾರ ನಡೆಸಿದ್ದರೂ ಒಂದೇ ಒಂದು ಸ್ಟೇಡಿಯಂ ನಿರ್ಮಾಣ ಆಗಿಲ್ಲ ಯಾಕೆ? ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ 200 ಕೋಟಿ ರೂಪಾಯಿ ಬೆಂಬಲದ್ದಾಗಿದೆ. ಆದರೆ ನೀವು 500 ಕೋಟಿ ಸಾಲ ಮಾಡಿದ್ದು ಏಕೆ? ಬೊಮ್ಮಾಯಿ ಸರ್ಕಾರ ಇದ್ದಾಗ ಮೆಹಕರ್ ಏತ್ ನೀರಾವರಿ ಯೋಜನೆಗಾಗಿ ಟೆಂಡರ್ ಕರೆದಿದ್ದರು. ಆದರೆ ನೀವು ಅದನ್ನು ರದ್ದುಗೊಳಿಸಿದ್ದು ಯಾಕೆ? ಎಂದಿಗೂ ಯೋಜನೆ ಪ್ರಾರಂಭವಾಗಿಲ್ಲ ಏಕೆ? ಬೀದರ್ ಜಿಲ್ಲಾ ಸಂಕೀರ್ಣ ನಿರ್ಮಾಣ ಮಾಡಿಲ್ಲ ಏಕೆ? ಔರಾದ್ ರಿಂಗ್ ರಸ್ತೆಯಲ್ಲಿ ಮಾಡುವಲ್ಲಿ ಉದಾಸೀನ ಏಕೆ? ಕೇಂದ್ರ ಸಿಪೆಟ್ ಕಟ್ಟಡದ ರಾಜ್ಯ ಸರ್ಕಾರದ ಪಾಲಿನ ಹಣ ಕೊಡಿಸಲಿಲ್ಲ ಏಕೆ? ಅನುಭವ ಮಂಟಪ ನಿರ್ಮಾಣಕ್ಕಾಗಿ ಅನುದಾನ ನೀಡುವುದರಲ್ಲಿ ಉದಾಸೀನ ಮಾಡುತ್ತಿರುವುದೇಕೆ ಎಂಬ ಹಲವು ಪ್ರಶ್ನೆಗಳಿಗೆ ಖಂಡ್ರೆಯವರು ಉತ್ತರ ನೀಡಬೇಕೆಂದು ಖೂಬಾ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲರು ಮಾತನಾಡುತ್ತಾ, ಕೇಂದ್ರ ಸರ್ಕಾರದಿಂದ ಜಿಲ್ಲೆಯ ಸುಮಾರು 16,13,000 ಜನರಿಗೆ ಅಕ್ಕಿ ವಿತರಣೆ ಮಾಡಲಾಗುತ್ತಿದೆ. ಜಿಲ್ಲೆಯಲ್ಲಿ 2,50,000 ಶೌಚಾಲಯ ನಿರ್ಮಿಸಿಕೊಡಲಾಗಿದೆ. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಸುಮಾರು 2,50,000 ಜನ ಫಲಾನುಭವಿಗಳಾಗಿದ್ದಾರೆ.
ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಕಸಿತ ಭಾರತ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಅವರ ಕೈ ಬಲಪಡಿಸಬೇಕೆಂದು ಕೋರಿದ್ದರು. ಅಲ್ಲದೆ ಏಪ್ರಿಲ್ 18ರಂದು ಭಗವಂತ್ ಖೂಬಾ ಅವರು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಜಿಲ್ಲೆಯ ಶಾಸಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಸುಮಾರು 25,000 ಜನರು ಪಾಲ್ಗೊಳ್ಳಲಿದ್ದಾರೆ. ಅಂದು ಬೆಳಗ್ಗೆ 10 ಗಂಟೆಗೆ ನಗರದ ಗಣೇಶ್ ಮೈದಾನದಿಂದ ಖಾದಿ ಭಂಡಾರ್ ಅಂಬೇಡ್ಕರ್ ವೃತ್ತದ ಮುಖಾಂತರವಾಗಿ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿವರೆಗೆ ತೆರಳಿ ನಾಮಪತ್ರ ಸಲ್ಲಿಸಲಾಗುತ್ತಿದೆ ಎಂದು ಪಾಟೀಲ್ ಮಾಹಿತಿ ನೀಡಿದ್ದರು. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಪ್ರಮುಖರಾದ ಪ್ರಕಾಶ್ ಖಂಡ್ರೆ, ರಾಜಶೇಖರ್ ನಾಗಮೂರ್ತಿ, ಶ್ರೀನಿವಾಸ್ ಚೌಧರಿ, ಬಾಬುವಾಲಿ ಉಪಸ್ಥಿತರಿದ್ದರು. ಕರ್ನಾಟಕದ ಜನತೆ, ವಿಶೇಷವಾಗಿ ನನ್ನ ಜಿಲ್ಲೆಯ ಜನತೆ ಈ 5 ಮೋಸದ ಗ್ಯಾರಂಟಿಗಳಿಗೆ ಯಾವ ರೀತಿ ನೀವು ಅನುಭವಿಸ್ತಾ ಇದ್ದೀರೋ ಇದರ ಜೊತೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಕುಂಠಿತವಾಗಿದೆ, ನಿರುದ್ಯೋಗ ಹೆಚ್ಚಾಗಿದೆ, ರೈತರು ಕಂಗಾಲಾಗಿದ್ದಾರೆ, ಪರಿಹಾರ ಕೊಟ್ಟಿಲ್ಲ. ಇದೆಲ್ಲ ಅಡ್ಡ ಪರಿಣಾಮಗಳು ಬೇರೆದು. ಹೀಗಾಗಿ ಇಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೇಂದ್ರ ಸರ್ಕಾರದ ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆಗೆ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಎಲ್ಲವೂ ಬೋಗಸಿದೆ. ಅದನ್ನು ದಯಮಾಡಿ ಕರ್ನಾಟಕದ ಗ್ಯಾರಂಟಿಗಳ ಮೇಲಿರುವಂಥ ನಿಮ್ಮ ಆಕ್ರೋಶವನ್ನು ಅಲ್ಲಿ ಕೂಡ ತೋರಿಸ್ಬೇಕಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತು ಉಸ್ತುವಾರಿ ಸಚಿವರು ಸುಮಾರು 10 ತಿಂಗಳಿನಿಂದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅನೇಕ ಸಮಸ್ಯೆಗಳ ಜಿಲ್ಲೆಯಲ್ಲಿರುವುದು, ಅದಕ್ಕೆ ಕ್ಯಾರೆ ಅನ್ನಲಿಲ್ಲ. ನಾನು ಅನೇಕ ಬಾರಿ ಅವರಿಗೆ ಪತ್ರವನ್ನು ಬರೆದು ಮಾಧ್ಯಮಗಳ ಮುಖಾಂತರ ಕೂಡ ಅವರಿಗೆ ಅನೇಕ ವಿಷಯಗಳನ್ನು ಗಮನಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇಲ್ಲಿಯವರೆಗೆ ಆ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡಿಲ್ಲ. ಆದರೆ ಕನಿಷ್ಠ ಈಗ ನಾಳೆ ನಿಮ್ಮ ಅಭ್ಯರ್ಥಿಯ ನಾಮಿನೇಷನನ್ನು ಹೋಗ್ತಾ ಇದ್ದೀರಿ, ಅಲ್ಲಿ ಸೇರಿದಂಥ ಜನರ ಎದುರುಗಡೆ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಒಬ್ಬ ಜನಪ್ರತಿನಿಧಿಯು, ಒಬ್ಬ ಈ ಜಿಲ್ಲೆಯ ನಾಗರಿಕನಾಗಿಯೂ ನನ್ನ ಪ್ರಶ್ನೆಗಳನ್ನು ಮಾಡ್ತೀನಿ. ನಿಮ್ಮ ಕುಟುಂಬ 65 ವರ್ಷದಿಂದ ಭಾಲ್ಕಿಯಲ್ಲಿ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಾಯಿದೆ. ನಿಮ್ಮ ಅಭಿವೃದ್ಧಿಯ ಕೈಗನ್ನಡಿ ಏನಂದರೆ ನಿಮ್ಮ ಭಾಲ್ಕಿನಲ್ಲಿ ಇಲ್ಲಿಯವರೆಗೆ ಒಂದು ಕ್ರೀಡಾಂಗಣ ಮಕ್ಕಳಿಗಾಗಿ ಯಾಕೆ ಕಟ್ಟಿಸಿಲ್ಲ? ಮತಗಳನ್ನು ಕೇಳಕ್ಕೆ ಹೋಗ್ತೀರಿ ಜನರ ಹತ್ರ, ಅದನ್ನು ಉತ್ತರಿಸಬೇಕನ್ನುವಂಥದ್ದು ನನ್ನ ಆಗ್ರಹ ಇದೆ. MGSSಗೆ ನಿಮ್ಮ ಕುಟುಂಬದ ಒಡೆತನದಲ್ಲಿರುವಂಥ ಸಕ್ಕರೆ ಕಾರ್ಖಾನೆ ಇವತ್ತು ಅದರದ್ದು ಬೆಲೆ ಇರೋದು ಕೇವಲ 200 ಕೋಟಿ, ಆದರೆ ಸುಮಾರು 500 ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಿದ್ರಿ. NP ಆಗಿದೆ, ಕೋರ್ಟ್ಲಿಂದ ಸ್ಟೇ ತಗೊಂಡಿದ್ರಿ. ಇದೇನ ನಿಮ್ಮ ನೈತಿಕತೆಯ ರಾಜಕೀಯ ಜೀವನದಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಅನ್ನುವಂಥದ್ದನ್ನು? ನಾಮಿನೇಷನ್ ಪತ್ರವನ್ನು ಈಗಾಗಲೇ ನಾವು ಒಂದು ಸಾಂಕೇತಿಕವಾಗಿ ಒಂದು ನಾಮಿನೇಷನ್ ಪತ್ರವನ್ನು ನಿನ್ನೆ ಸಲ್ಲಿಸಿದ್ವಿ. 18ನೇ ತಾರೀಕಿಗೆ ಪ್ರತಿ ಬೂತ್ನಿಂದ ನಮ್ಮ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಹಿತೈಷಿಗಳು, ಮತದಾರರು ಬಂದು ಕನಿಷ್ಠ 25,000 ಸಂಖ್ಯೆಯಲ್ಲಿ ಅವರನ್ನು ಸೇರಿಸಿ ಗಣೇಶ್ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡುವಂಥ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಷ್ಟ್ರದ ಪಕ್ಷದ ಉಪಾಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಶ್ರೀ ದೇವೇಂದ್ರ ಫಡ್ನವೀಸ್ ಅವರು ಬರ್ತಾ ಇದ್ದಾರೆ. ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮಾಜಿ ಉಪಮುಖ್ಯಮಂತ್ರಿಗಳಾದ ಆರ್ ಅಶೋಕ್ ಜಿ ಅವರು ಬರ್ತಾ ಇದ್ದಾರೆ. ಹಾಗೂ ಇನ್ನೂ ಅನೇಕ ಜನ ಶಾಸಕರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವತ್ತು ಮುಂಜಾನೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಅಲ್ಲಿ ಸಭೆ ಮುಗಿಸಿ ನಂತರ 1 ಗಂಟೆವರೆಗೆ ನಾವು ಒಂದು ರ್ಯಾಲಿ ಮುಖಾಂತರ ಗಣೇಶ್ ಮೈದಾನದಿಂದ ಖಾದಿ ಭಂಡಾರು, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತದಿಂದ ಒಂದು ನಾಮಪತ್ರ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಜರುಗಲಿದೆ.
ಅವರ ಆರೋಗ್ಯ ಸರಿ ಇಲ್ಲ, ಬರ್ಬೋದು ಅಂತೇಳಿ ನಮ್ಮ ಅಪೇಕ್ಷೆ ಇದೆ. ಕೇಳಿದ್ವಿ, ಬರ್ತೀನಿ ಅಂದಿದ್ದಾರೆ. ಆರೋಗ್ಯ ಸರಿ ಅಂತಿದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ. ಬೀದರ್ ಜಿಲ್ಲಾ ಚುನಾವಣಾಧಿಕಾರಿಗಳು ಹಾಗೂ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಬೀದರ್ ಲೋಕಸಭಾ ಕ್ಷೇತ್ರದ ಬಹುಜನ ಸಮಾಜದ ಪಕ್ಷ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದರು. ನಾಮಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾಳಸಂದ್ರಪ್ಪ ಮುನಿಯಪ್ಪ ಅವರು ಮಾತನಾಡುತ್ತಾ, ಬಿಎಸ್ಪಿ ಮುಖಂಡರು ಬಹುಜನ ಸಮಾಜ ಪಕ್ಷದ ಪ್ರಣಾಳಿಕೆ ಇರುವುದಿಲ್ಲ, ಸಂವಿಧಾನವೇ ಬಿಎಸ್ಪಿಯ ಪ್ರಣಾಳಿಕೆಯಾಗಿದೆ ಎಂದು ಹೇಳಿದ್ದರು. ಇದಕ್ಕೂ ಮುನ್ನ ಅಂಬೇಡ್ಕರ್ ವೃತ್ತಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಕಾಲ್ನಡಿಗೆಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಅಪಾರ ಬೆಂಬಲದೊಂದಿಗೆ ನಾಮಪತ್ರ ಸಲ್ಲಿಸಿದರು. ಬೀದರಲ್ಲಿ ಏನಪ್ಪ ಅಂತ ಹೇಳಿದ್ರೆ BJP ಮತ್ತು ದಳ ಅಲಿಯನ್ಸ್ ಇದೆ ಮತ್ತು ಕಾಂಗ್ರೆಸ್ಸು ಎರಡೂ ನ್ಯಾಷನಲ್ ಪಾರ್ಟಿಯಿಂದನೂ ಕೂಡ ಒಂದೇ ಬಲಾಢ್ಯ ಕೋಮಿನ ಲಿಂಗಾಯತ ಸಮುದಾಯರಿಗೆ ಬಿ ಫಾರಮನ್ನು ಕೊಟ್ಟಿದ್ದಾರೆ. ಅಂದರೆ ಏನಪ್ಪ ಅಂತ ಹೇಳಿದರೆ ಒಂದೇ ಮನೆತನದ 3 ತಲೆಮಾರಿನವರು ಕೂಡ ಏನು ಭೀಮಣ್ಣ ಖಂಡ್ರೆ ಮತ್ತು ಅವ್ರ ಮಗ ಮತ್ತು ಈಶ್ವರ್ ಖಂಡ್ರೆ ಮತ್ತು ಮೊಮ್ಮಗನ ಹೆಸರು ಕೂಡ ಸಾಗರ್ ಖಂಡ್ರೆ ಈ ರೀತಿ ಕಂಟಿನ್ಯೂ ಪರಪರೆ ಏನಪ್ಪ ಅಂದ್ರೆ ಜನಗಳಿಗೇ ಟಿಕೆಟ್ ಕೊಟ್ಟು ರಾಜಕಾರಣದ ಅಧಿಕಾರ ಸಿಕ್ಕೋದ್ರಿಂದ ಈ ಕೆಳ ಸಮುದಾಯದವರು ಪರಿಷ್ಠ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರು ಈ ಥರ ಸಮುದಾಯಗಳಿಗೆ ಅವಕಾಶ ಇರೋದಿಲ್ಲ. ಅದರಿಂದ ಬಹುಜನ ಸಮಾಜ ಪಾರ್ಟಿ ಕೂಡ 3ನೇ ಅತಿ ದೊಡ್ಡ ಪಾರ್ಟಿ ಆಗಿರೋದ್ರಿಂದ ದೇಶದಲ್ಲಿ ನಾವು 543 ಕಡೆಗೂ ಕೂಡ ಸ್ಪರ್ಧೆಯನ್ನು ಮಾಡಿದ್ದೀವಿ. ಟೆಕ್ನಿಕಲ್ ಮಿಸ್ಟೇಕಿಂದ ಒಂದು ಸ್ವಲ್ಪ ಕಡೆ 1, 2, 3, 4 ಕಡೆ ರಿಜೆಕ್ಟ್ ಆಗಿದೆ. ಇನ್ನು ಉಳಿದ ಕಡೆ ಎಲ್ಲ ಕೂಡ ಇದೆ. ಬಹುಜನ ಸಮಾಜ ಪಾರ್ಟಿ ಈಗಲೂ ಕೂಡ 15 MP ಇದೆ, ಲೋಕಸಭಾ 10 ಇದೆ, ರಾಜ್ಯಸಭಾ 5 ಇದೆ. ಹಾಗಾದರೂ ಕೂಡ ಕೆಲವು ದೊಡ್ಡ ದೊಡ್ಡ ಮೀಡಿಯಾದವರು ಅದನ್ನು ತೋರಿಸಲ್ಲ. ಹಾಗಾದರೂ ಕೂಡ ನಾವು ಇವತ್ತು ಯಾವುದೇ ಒಂದು ಶ್ರೀಮಂತರ ಹತ್ರ ದುಡ್ಡು ತಗೊಂಬಂದು ಪಾರ್ಟಿ ನಡೆಸಲ್ಲ. ಅದೇ ಥರ ಬಂದು ಇವತ್ತು ಏನು ಬಾಂಡ್ ಪೇಪರ್ ಕೇಸಲ್ಲಿ ನಮ್ಮದಿಲ್ಲ.
ಇನ್ನು ಎಲ್ಲ ಪಾರ್ಟಿ ಕೂಡ ಅದರಲ್ಲಿ ಇದ್ದಾರೆ. ಒಂದು ನೋಟು ಒಂದು ಓಟನ್ನು ಸಿದ್ಧಾಂತದ ಮೇಲೆ ನಾವು ಮತವನ್ನು ಕೇಳ್ತೀವಿ. ಕಾಂಗ್ರೆಸ್ಸು ಬಿ ಜೆ ಪಿನಲ್ಲಿ ಒಂದೊಂದು ಬಿ ಫಾರಮ್ಗೆ 25 ಕೋಟಿಯಿಂದ 30 ಕೋಟಿವರೆಗೂ ತಗೊಂಡು ಬಿ ಫಾರಮನ್ನು ಕೊಟ್ಟಿದ್ದಾರೆ. ಭಾಳ ಬಲಾಢ್ರಿಗೆ ಕೊಟ್ಟಿದ್ದಾರೆ. ಬಹುಜನ ಸಮಾಜ ಪಾರ್ಟಿನಲ್ಲಿ ಆ ಥರ ಏನಿಲ್ಲ. ಯಾರು ಜನಸಾಮಾನ್ಯರು ಎಲ್ಲ ಸಮುದಾಯದಲ್ಲಿರ್ತಕ್ಕಂಥವ್ರಿಗೆ ಇಲ್ಲಿ SC/STಗೂ ಕೊಟ್ಟಿದ್ದೀವಿ ಟಿಕೆಟು, OBCಗೂ ಕೊಟ್ಟಿದ್ದೀವಿ, ಮೈನಾರಿಟೀಸ್ಗೂ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಭಾಳ ಮೈನಾರಿಟೀಸ್ ಬಗ್ಗೆ ಮಾತಾಡ್ತಾರೆ. ಕ್ರಿಶ್ಚಿಯನ್ ಸಮುದಾಯದವರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ. ಹಾಗಾಗಿ ರಾಜು ಕೂಡ ಅವರು ಕ್ರಿಶ್ಚಿಯನ್ ಸಮುದಾಯದವರು. ನಾವು ಬೆಂಗಳೂರು ಸೌತು ಮತ್ತು ಇಲ್ಲಿ ಬೀದರ್ಗೆ ಟಿಕೆಟನ್ನು ಕೊಟ್ಟಿದ್ದೀವಿ. ಇಲ್ಲಿರ್ತಕ್ಕಂಥ SC/STಗಳು, ಇಲ್ಲಿರ್ತಕ್ಕಂಥ OBC ಮೈನಾರಿಟಿ ಮೇಲ್ ಸಮುದಾಯದಲ್ಲಿರ್ತಕ್ಕಂಥ ಪ್ರಗತಿಪರರು ಮತ್ತು ಚಿಂತಕರು ಬಹುಜನ ಸಮಾಜ ಪಕ್ಷವನ್ನು ಬೆಂಬಲಿಸಬೇಕು. ಒಂದೇ ಕುಟುಂಬಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟೋದ್ರಿಂದ ಯಾವ ಬದಲಾವಣೆ ಇಲ್ಲ. ನಾನು ಇಡೀ ರಾಜ್ಯನ ಒಂದು 50 ರೌಂಡ್ ಹೊಡೆದಿದ್ದೀನಿ. ಬಟ್ ಬಿದರಷ್ಟು ಬ್ಯಾಕ್ವರ್ಡ್ ಯಾವ ಡಿಸ್ಟಿಕ್ಕು ಕೂಡ ಇಲ್ಲ. ಈವನ್ ಗುಲ್ಬರ್ಗ ನೋಡಿದ್ರು ಕೂಡ ಬೆಂಗಳೂರು ಬಿಟ್ಟರೆ ಸೆಕೆಂಡ್ ಇದೆ. ಹುಬ್ಳಿ ಧಾರವಾಡ ಕೂಡ ಹಂಗೆ ಇದೆ. ಇಲ್ಲಿ ಸರಿಯಾದ ರೋಡ್ ಇಲ್ಲ, ಸ್ಕೂಲ್ ಇಲ್ಲ, ಕಾಲೇಜುಗಳಿಲ್ಲ, ಯಾವುದೇ ರೀತಿ ಮೂಲಭೂತ ಸೌಕರ್ಯ, ಇಂಡಸ್ಟ್ರಿಗಳಿಲ್ಲ, ರೈತರಿಗೆ ಸರಿಯಾಗಿ ಬೆಂಬಲ ಬೆಲೆಗಳಿಲ್ಲ, ಸರಿಯಾಗಿ ನೀರಾವರಿ ಯೋಜನೆಗಳಿಲ್ಲ. ಇಷ್ಟು ದಿನ ಇಲ್ಲಿ MLAಗಳಾದರು, MP ಗಳಾದರು. ಧರ್ಮಸಿಂಗ್ ಅವರು ಕೂಡ ಇಲ್ಲಿಂದ 2 ಟೈಮು MP ಆಗಿದ್ದರು. ಇಲ್ಲಿ ಭಾಳ ಜನ ಮಿನಿಸ್ಟ್ರುಗಳಾಗಿದ್ದರು. ಹಾಗಾದರೂ ಕೂಡ ಯಾವುದೇ ಥರ ನಾಗರಿಕ ಸೌಲಭ್ಯಗಳಿಲ್ಲ. ಹಾಗಾಗಿ ಬರೀ ಓಟ್ ಕೊಟ್ಟು, ನೋಟ್ ಕೊಟ್ಟು, ಕುಕ್ಕರ್ ಕೊಟ್ಟು, ಲಿಕ್ಕರ್ ಕೊಟ್ಟು, ಸೀರೆ ಕುಪ್ಸ ಕೊಟ್ಟು, ಬಿರಿಯಾನಿ ಕೊಟ್ಟು ಓಟ್ಗಳು ಕೇಳೋರಿಗೆ ಓಟನ್ನು ಜನ ಕೊಡಬಾರ್ದ್ರಿ. ಯಾಕೆಂತ ಹೇಳಿದರೆ 1935 ಓಟ್ನದಕ್ಕೂ ನಾನ್ ಬ್ರಾಹ್ಮಣ್ಸ್ಗೆ ಇರಲಿಲ್ಲ. ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ 10 ವರ್ಷಗಳ ಕಾಲ ಹೋರಾಟ ಮಾಡಿ 4 ಮಕ್ಕಳನ್ನು ಕಳ್ಕೊಂಡು, ಹೆಂಡತಿಯನ್ನು ಕಳ್ಕೊಂಡು ನಾನ್ ಬ್ರಾಹ್ಮಣ್ಸ್ಗೆ ಓಟನ್ನು ಕೊಡಿಸ್ಕೊಟ್ಟಿದ್ದು. ಅವತ್ತು ಪರಮಪೂಜ ಬಾಬಾ ಸಾಹೇಬ್ ಅವರನ್ನ ಅಂಥ ಹೋರಾಟ ಮಾಡಲಿಲ್ಲ ಅಂದರೆ ಇವತ್ತು ದೇವೇಗೌಡರಂಥ ಪ್ರಧಾನಮಂತ್ರಿ ಹಾಕಾತಿರಲ್ಲ, ಸಿದ್ದರಾಮಯ್ಯ ಸೇವೆ ಹಾಕಾತಿರಲ್ಲ, ಯಡಿಯೂರಪ್ಪ ಸೇವೆ ಹಾಕಾತಿರಲ್ಲ, ಮಲಯಂ ಸಿಂಗ್ ಯಾದವ್, ಲಲ್ಲು ಪ್ರಸಾದ್ ಯಾದವ್, ಶರಣ್ ಸಿಂಗು, ದೇವಿಲಾಲು, ಚಂದ್ರಶೇಖರ್ ಇಂಥವ್ರು ಯಾರು ಕೂಡ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಕಾದಿರಲ್ಲ. ಅಂಥ ಒಂದು ಪವಿತ್ರವಾದ ಮತ ಇದಕ್ಕೆ ಶಕ್ತಿ ಇದೆ. ಅದರಿಂದ ಬಹುಜನ ಸಮಾಜ ಪಕ್ಷ ಯಾವುದೇ ಮ್ಯಾನಿಫೆಸ್ಟೋ ಇರಲ್ಲ, ಸಂವಿಧಾನನೇ ಮ್ಯಾನಿಫೆಸ್ಟೋ ನಮ್ಮದು. ಒಂದು ನೋಟು ಒಂದು ಓಟನ ಸಿದ್ಧಾಂತದಲ್ಲಿನೇ ಜನರು ಆಶೀರ್ವಾದ ಮಾಡಬೇಕು. ನಾವೆಲ್ಲ ಕಡೆ ಕೂಡ ನಮ್ಮ ಅಭ್ಯರ್ಥಿಗಳು ಮತ್ತು ಪದಾಧಿಕಾರಿಗಳು ಬರ್ತಾರೆ. ಬೀದರ್ ನಗರದ ಸಂಸತ್ ಪದವಿ ಕಾಲೇಜಿನ ಸಭಾಂಗಣದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಏರ್ಪಡಿಸಿದ ಉಚಿತ ಸಿಟಿ ತರಬೇತಿಯ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದ ಕಣ್ಣು ಕಿವಿ ಮೂಗಿನ ತಜ್ಞರಾದ ಡಾಕ್ಟರ್ ವಿ ನಾಗರಾಜ್ ಅವರು ಯುವ ಜನತೆ ಚಂಚಲತೆಗೆ ಬಲಿಯಾಗದೇನೆ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸಿ ಸಾಧನೆ ಮಾಡುವ ಮೂಲಕ ಬೀದರ್ನಲ್ಲಿ ಗುರಿ ಮುಟ್ಟಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಹೇಳಿದ್ದರು. ಶಿಕ್ಷಕರು ಕೇವಲ ಶಿಕ್ಷಣ ನೀಡುತ್ತಾರೆ. ಅವರ ನೀಡಿದ ಶಿಕ್ಷಣ ಪಡೆಯಲು ವಿದ್ಯಾರ್ಥಿಗಳು ನಿರಂತರ ಪ್ರಯತ್ನ ಪಡಬೇಕು. ಆಗ ಮಾತ್ರ ಅಂದುಕೊಂಡ ಗುರಿ ಮುಟ್ಟಲು ಸಾಧ್ಯ. ಪ್ರಯತ್ನವಿಲ್ಲದೆ ಯಾವ ಯಶಸ್ಸು ಕೂಡ ದೊರಕಲು ಸಾಧ್ಯವಿಲ್ಲ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದರು. ಮಾತೆ ಮಾಣಿಕೇಶ್ವರಿ ಕಾಲೇಜಿನ ಆಡಳಿತಾಧಿಕಾರಿ ಲೋಕೇಶ್ ಉಬ್ಬಾಳೆ ಮಾತನಾಡಿ, ಪುಸ್ತಕವೇ ವಿದ್ಯಾರ್ಥಿಯ ಅತ್ಯುತ್ತಮ ಸ್ನೇಹಿತ. ಓದುವ ಸಮಯ ಮತ್ತೆ ಬರುವುದಿಲ್ಲ. ಆದ ಕಾರಣ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಸಮಯ ವ್ಯರ್ಥ ಮಾಡದೇನೆ ಹೆಚ್ಚೆಚ್ಚು ಓದಿನಲ್ಲಿ ತೊಡಗಿಸಿಕೊಳ್ಳಬೇಕು. ಸ್ಪರ್ಧಾ ಜಗತ್ತಿನಲ್ಲಿ ಉನ್ನತ ವ್ಯಾಸಂಗ ಮಾಡಿ ಒಳ್ಳೆಯ ಜ್ಞಾನ ಸಂಪಾದಿಸಿದರೆ ಸಾಕು. ಯಶಸ್ಸು ಗಳಿಸಿ ಪ್ರಗತಿಯ ದಿಕ್ಕಿನಲ್ಲಿ ಸಾಗಬಹುದು ಎಂದರು. ಎಬಿವಿಪಿ ಅಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಅಂಗರ್ಗಿ ಮಾತನಾಡಿ, ವಿದ್ಯಾರ್ಥಿ ಪರಿಷತ್ ಇಡೀ ದೇಶದಲ್ಲಿಯೇ ಬಹುದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿದೆ. ಸದಾಕಾಲ ವಿದ್ಯಾರ್ಥಿಗಳ ಹಿತವನ್ನು ಬಯಸುತ್ತಾ ಸಮಾಜದ ಹಿತವನ್ನು ಕಾಪಾಡುವಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸುವ ಕೆಲಸ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಸಿಟಿ ತರಬೇತಿ ಕೂಡ ಪ್ರಮುಖವಾದುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಮರ್ ಹಲ್ಮಡ್ಗೆ, ಅನಿಲ್ ಜಾಧವ್, ಹೇಮಂತ್ ಸಂಘಟನಾ ಕಾರ್ಯದರ್ಶಿ, ಶಿವಾನಿ ನಗರ್ ಕಾರ್ಯದರ್ಶಿ, ನಾಗರಾಜ್, ಶಶಿಕಾಂತ್, ಸಾಯಿ ಕಿರಣ್, ಪವನ್, ಮಹೇಶ್, ಅಮರ್ ಸೇರಿದಂತೆ ಇತರರಿದ್ದರು. ರಾಮನವಮಿಯನ್ನು ಬೀದರ್ ನಗರದ ಬಿವಿ ಭೂಮರೆಡ್ಡಿ ಕಾಲೇಜು ರಸ್ತೆಯಲ್ಲಿ ಇರುವ ರಾಮ್ ಚೌಕ್ನಲ್ಲಿ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಯಿತು. ವಿದ್ಯಾನಗರ್ ವಿಕಾಸ ಸಂಘದ ಅಧ್ಯಕ್ಷ ಶ್ಯಾಮ್ ಹಲ್ಮಣ್ಗೆ ರಾಮದೇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ದರು. ಸ್ತೋತ್ರಗಳ ಪಠಣ ಮಾಡಲಾಯಿತು. ಇದಕ್ಕೂ ಮುನ್ನ ಮೈಲೂರು ರಸ್ತೆಯಲ್ಲಿ ಇರುವ ಹನುಮಾನ್ ಚೌಕ್ನಿಂದ ರಾಮ್ ಚೌಕ್ದವರೆಗೆ ಯುವಕರು ಬೈಕ್ ರ್ಯಾಲಿ ನಡೆಸಿ ಗಮನ ಸೆಳೆದರು. ರ್ಯಾಲಿ ಉದ್ದಕ್ಕೂ ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದರು.
ವಿದ್ಯಾನಗರ್ ಕಾಲನಿಯ ಪ್ರಮುಖರಾದ ಸಚ್ಚಿದಾನಂದ್ ಜಿದ್ರಿ, ಡಾಕ್ಟರ್ ಲೋಕೇಶ್ ಹಿರೇಮಠ್, ಬಸವರಾಜ್ ಬಿರಾದರ್, ಬಸವರಾಜ್ ಮಲ್ಕಪ್ಪ, ನಾಗರಾಜ್ ಬಿರಾದರ್, ಹನುಮಂತ್ ಬುಳ್ಳ, ಅನಿಲ್ ಆನಂದೆ, ಆಕಾಶ್ ಜಿದ್ರಿ, ಜರಣಪ್ಪ, ಪ್ರಭು ಉದ್ಗಿರೆ, ಸುನಿಲ್ ಗೌಳಿ, ಮಹಾರುದ್ರ ನೆಲ್ಗೆ ಮೊದಲಾದವರು ಇದ್ದರು. ಬಿಜೆಪಿ ಹಿರಿಯ ಮುಖಂಡರು, ಮಾಜಿ ಶಾಸಕರು ಮತ್ತು ಆರ್ಆರ್ಕೆ ಸಮಿತಿಯ ಅಧ್ಯಕ್ಷರಾಗಿದ್ದ ರಮೇಶ್ ಕುಮಾರ್ ಪಾಂಡೆ ಅವರ ನಿಧನದ ಸುದ್ದಿ ಕೇಳಿ ದುಃಖವಾಗುತ್ತಿದೆ ಎಂದು ಕೇಂದ್ರ ಸಚಿವ ಭಗವಂತ್ ಖೂಬಾ ಕಂಬನಿ ಮಿಡಿದಿದ್ದಾರೆ. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.